ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ LBA ಟೆಸ್ಟ್ 3 ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ರೀಸನ್ ಇಷ್ಟೇ ಅಪ್ಲೋಡ್ ಮಾಡಲಿಕ್ಕೆ, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ, ಹಾಗಾಗಿ ಮಕ್ಕಳಿಗೆ ಮಿಸ್ ಆಗಬಾರ್ದು ಅಂತ. ಬನ್ನಿ ಮಕ್ಕಳು, ಈಗ ನೋಡ್ತಾ ಹೋಗೋಣ. ಪಾರ್ಟ್ ಎ, ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ಅಮೌಂಟ್ ಪೇಯಬಲ್ ಟು ದಿ ಎಕ್ಸಿಕ್ಯೂಟರ್ಸ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್ ಈಸ್ ಟ್ರಾನ್ಸ್ಫರ್ಮ್ ಟು ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ದ ರೈಟ್ ಆನ್ಸರ್. Question number 2, my dear children, unrecorded liabilities when paid are shown in dash ಅಂತ ಇದೆ. Right answer is credit side of realization account is the right answer. ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 3, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ ಡಿಸಲ್ಯೂಷನ್ ಆಫ್ ಎ ಫರ್ಮ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಟ್ರಾನ್ಸ್ಫಾರ್ಮ್ ಟು ಡ್ಯಾಶ್. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ರಿಯಲೈಸೇಷನ್ ಅಕೌಂಟ್ ಈಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಅಂತ ಇದೆ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಅಟ್ ದಿ ಟೈಮ್ ಆಫ್ ಡ್ಯಾಶ್ ಆಫ್ ಎ ಪಾರ್ಟ್ನರ್ ಅಂತ ಇದೆ. Right answer is death of a partner. Question number 5, all dash liabilities are transformed to the credit side of realization account. Right answer is external liabilities is the right answer. Question ಮುಗೀತಲ್ವಾ? Match the following. Executor's account. Right answer is death of a partner. Partner's loan. Right answer is settled by payment. Assets overtaken by partner. Right answer is debited to partner's capital account is the right answer. Fourth one ಆಯಿತಾ? ಬನ್ನಿ ವಿದ್ಯಾರ್ಥಿಗಳೇ, 1 marks ಕ್ವಶನ್ಸ್ಗಳನ್ನು ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word or in 1 sentences each. Who is an executor? ಬನ್ನಿ, ಅಕೌಂಟ್. Right answer is death of a partner. ಈ ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನೋ ಒಬ್ಬ ಏನಿದೆ ಪರ್ಸನ್ ಲೀಗಲಿ ಅಪಾಯಿಂಟೆಡ್ ಟು ಅಡ್ಮಿನಿಸ್ಟರ್ ದಿ ಎಸ್ಟೇಟ್ ಆಫ್ ಎ ಡಿಸೀಸ್ಡ್ ಪರ್ಸನ್, ದಟ್ ಈಸ್ ಕಾಲ್ಡ್, ಅಂಥವನ್ನ ನಾವು ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಕರಿತೀವಿ. ನೋಡಿ, ಎಕ್ಸಿಕ್ಯೂಟರ್ ಅಕೌಂಟ್ ಅಂದರೆ ಎಕ್ಸಿಕ್ಯೂಟರ್ ಈಸ್ ಎ, ನೋಡಿ, ಈಸ್ ಎ ಏನಂದಿರತ್ತೆ ಅವುಗಳು person. Executor is a person legally appointed to administer the estate of a deceased person. Question number 8 ನೋಡೋಣ. Dissolution of partnership cannot take place without intervention of the court. False. Answer is false. ಪಾರ್ಟ್ ಬಿ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ಟೇಟ್ ಎನಿ 2 ways ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ರೈಟ್ ಆನ್ಸರ್ ಈಸ್ ಬೈ ಅಗ್ರಿಮೆಂಟ್ ಅಮಾಂಗ್ ದಿ ಪಾರ್ಟ್ನರ್ಸ್ ಆರ್ ಬೈ ಆರ್ಡರ್ ಆಫ್ ದಿ ಅಕೌಂಟ್. ಈ ಎರಡು ತಾವುಗಳು ಅಲ್ಲಿ ಬರೆಯಬಹುದಾಗಿದೆ. ಯಾವ್ದು ಹೇಳಿ ನೋಡೋಣ. ಐ ರಿಪೀಟ್, ಬೈ ಅಗ್ರಿಮೆಂಟ್ ಅಮಾಂಗ್ ದ ಪಾರ್ಟ್ನರ್ಸ್ ಎ, ಇನ್ನೊಂದು 2 ಅಂತ ಕೊಟ್ಟಿದ್ದಾರವ, ಇನ್ನೊಂದು ಬೈ ಆರ್ಡರ್ ಆಫ್ ದಿ ಕೋರ್ಟ್. ಧನ್ಯವಾದಗಳು. ಯಾವುದಾದ್ರೂ ಆನ್ಸರ್ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್, ಆಯಿತಾ? ದಯವಿಟ್ಟು ತಾವುಗಳು ಕಮೆಂಟ್ ಮುಖಾಂತರ ಸರಿಯಾದ ಉತ್ತರವನ್ನು ಅಪ್ಲೋಡ್ ಮಾಡ್ಬೋದು ಮಕ್ಕಳೇ. ಯಾವತ್ತೂ ಕೂಡ ನಮ್ಮ ಕಮೆಂಟ್ ಸೆಷನ್ನು ನಿಮಗಾಗಿ ಓಪನ್ ಆಗಿ ಫ್ರೀ ಆಗಿರುತ್ತೆ. ಪ್ಲೀಸ್ ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ಏನೇ ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಕಮಿಂಗ್ಸ್ ಮಂಡೆಯಿಂದ ನಿಮಗೆಲ್ಲರಿಗೂ ಕೂಡ ನಿಮ್ಮ ಯೂನಿಟ್ ಟೆಸ್ಟ್ ಇರುವಂಥದ್ದು. ಪ್ಲೀಸ್ ಡೂ ಹಾರ್ಡ್ ವರ್ಕ್, ಡೂ ಸಮಥಿಂಗ್, ಆಯಿತಾ? ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಾವುಗಳು ನಮಗೆ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿ ಕೊಡಿ. ನಮ್ಮ ಮೇಲ್ ಐಡಿ ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ? ALLININONE1 PDF 99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ದಯವಿಟ್ಟು ನಮ್ಮ ಮೇಲ್ ಐಡಿಗೆ ನಿಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸ್ LBA 2 and 3 ಕಳುಹಿಸಿಕೊಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.